ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಸರ್ ಕುಟುಂಬದಿಂದ ಹೊಸ ಸದಸ್ಯನ ಎಂಟ್ರಿ ಆಗ್ತಾ ಇದೆ. ಅದು ಸದಸ್ಯನ ಎಂಟ್ರಿ ಯಾವುದು, ಸಿನಿಮಾ ಲೋಕಕ್ಕೆ. ಆ ಎಕ್ಸೈಟ್ಮೆಂಟು, ಆ ಕುತೂಹಲ ಎಲ್ಲ ನಿಮಗಿದ್ದೇ ಇದೆ. ಯಾಕಂದರೆ ಈಗಾಗಲೇ ಟ್ರೈಲರ್ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ. ಈಗ ನಮ್ಮ ಜೊತೆಗೆ ಮಿಸ್ಸಸ್ ಕಿಚ್ಚ ಸುದೀಪ್ ಇದ್ದಾರೆ. ಹೌದು, ಪ್ರಿಯಾ ಮ್ಯಾಮ್ ಇದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರೋಣ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಜೊತೆಗೆ ಕೂತಿರೋದಕ್ಕೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಖಂಡಿತವಾಗಲೂ ನಾನು ಆರಂಭದಲ್ಲೇ ತಗೊಂಡೆ, ಆಡಿಯನ್ಸ್ಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ನಿಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ನಿರ್ಮಾಪಕಿಯಾಗಿ ಎಷ್ಟು ಖುಷಿ ಮತ್ತು ಎಷ್ಟು ಸರ್ಕಸ್ ಆಯಿತು? ಡಬಲ್ ಎಕ್ಸೈಟ್ಮೆಂಟ್ ಆಗಿದೆ. ಸರ್ಕಸ್ಸು ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ಆ ಸರ್ಕಸ್ ಎಲ್ಲ ಆದಮೇಲೆ ಆ ಜನಗಳ ಕ್ಲ್ಯಾಪ್ ಬರುತ್ತಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ತುಂಬ 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 ಒಳ್ಳೆ ಜರ್ನಿ ಆಯಿತು. ನನಗೆ ಒಳ್ಳೆ ಒಂದು ಎಂಟ್ರಿ ಆಯಿತು. ಒಂದು ಒಳ್ಳೆ ಫಿಲಮ್ ಒಟ್ಟಿಗೆ ನಾನು ಡೆಬ್ಯೂ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಹೀರೋ ಒಟ್ಟಿಗೆ ಡೆಬ್ಯೂ ಮಾಡ್ತಾಯಿದ್ದೀನಿ. ಸೊ ಎಲ್ಲವೂ ಏನೋ ಒಂದು ಕೂಡು ಬಂದಿದೆ, ತುಂಬ ಬ್ಯೂಟಿಫುಲ್ಲಾಗಿ ಕೂಡು ಬಂದಿದೆ ನನಗೆ. ಅದೆಲ್ಲ ದೇವರ ಆಶೀರ್ವಾದ ಅಷ್ಟೇ. ನೀವು ಕಣ್ಮುಂದೆ ನೋಡಿರೋ ಪುಟ್ಟ ಮಗು ಈಗ ಬೆಳೆದು ಆ್ಯಕ್ಷನ್ ಪ್ಯಾಕ್ಡ್ ಹೀರೋ ಆಗಿ ನಿಂತು ಜಬರ್ದಸ್ತ್ ಡೈಲಾಗ್ ಹೊಡಿತಾ ಇದ್ದಾರೆ. ನಿಮಗೆಲ್ಲ ಒಂದು ಕಡೆ ಅತ್ಯಾಗೂ ಕೂಡ ನಿಮಗೆ ಮಗು ಅಂತ ಮಮಕಾರ. ನೀವು ಹಿಂದೆ ಒಮ್ಮೆ ಇಂಟರ್ವ್ಯೂನಲ್ಲಿ ಹೇಳಿದ್ರಿ, ಹೌದು, ಈ ಪುಟಾಣಿ ಹುಡುಗ ನನ್ನ ಕಣ್ಮುಂದೆ ಓಡಾಡ್ತಾ ಇದ್ರು ಮದುವೆ ಆಗೋ ಟೈಮಲ್ಲಿ ಬಂದಾಗ, ಈಗ ಬೆಳೆದು ನಿಂತಿದ್ದಾರೆ, ನನಗೆ ಮಗನ ಥರನೇ ಅವರು ಅಂತ ಹೇಳಿಬಿಟ್ರಿ ನೀವು. ಅದನ್ನು ಇನ್ನೊಂದು ಸಲ ನೆನಪು ಮಾಡ್ಕೋತೀನಿ ನಾನು. ಹೌದು, ತುಂಬ ಬ್ಯೂಟಿಫುಲ್ ಜರ್ನಿ ನಮ್ಮಿಬ್ರದ್ದು. ಯಾಕೆಂದರೆ ಭಾಳಷ್ಟು ವಿಚಾರಗಳು ನಾವು ಹಂಚ್ಕೋತೀವಿ. ಎಸ್ಪೆಷಲಿ ಅವನ ಟೇಸ್ಟ್ ಆಫ್ ಫಿಲಮ್ಸ್ ಆಗಲಿ, ಅವನ ಟೇಸ್ಟ್ ಆಫ್ ಮ್ಯೂಸಿಕ್ ಆಗಲಿ ತುಂಬ ವ್ಯತ್ಯಸ್ತವಾಗಿರುತ್ತೆ, ತುಂಬ ನ್ಯೂ ಏಜ್ ಆಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅವನಿಗೆ ಹಳೇ ಫಿಲಮ್ಸು ಎಲ್ಲೋ ಬೇಸಿಕ್ಲಿ ಎನಿಥಿಂಗ್ ಅಬೌಟ್ ಮೂವಿ ಮೇಕಿಂಗ್ ಆ್ಯಂಡ್ ಮ್ಯೂಸಿಕ್ ಆಲ್ಸೋ ತುಂಬ ಇಷ್ಟ ಅವನಿಗೆ. ಸೊ ಅವನದು ನಂದು ಟೇಸ್ಟ್ ಒಂಥರ ಸಿಮಿಲರ್ ಇರುತ್ತೆ. ಹಾಗಾಗಿ ನಮ್ಮದು ಡೆಬ್ಯೂ ಒಟ್ಟಿಗೆ ಆಗ್ತಿರೋದು ಏನು ಆಶ್ಚರ್ಯ ಅಂತ ಪಡುವಂಥ ವಿಷಯನೇ ಅಲ್ಲ. ಸೊ ಅದೊಂದು ಡಬಲ್ ಖುಷಿ ಇದೆ ನಮಗೆ. ನಾವು ಮಾತಾಡಿದಾಗೆಲ್ಲ ನಮ್ಮಿಬ್ಬರದ್ದು ಡೆಬ್ಯೂ ಒಟ್ಟಿಗೆ ಆಗ್ತಾಯಿದ್ದೀವಿ, ವಿ ಆರ್ ಎ ಟೀಮ್ ಅಂತ. ದಟ್ಸ್ ದ ಫೀಲಿಂಗ್ ವಿ ಹ್ಯಾವ್. ಸೊ ಅವನು ಬೆಳೆದು ಬಂದಿದ್ದ ರೀತಿಯೂ ತುಂಬ ಚೆನ್ನಾಗಿತ್ತು. ಯಾಕಂದರೆ ಅವನಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ಅವ್ರ ತಾಯಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಅವ್ರನ್ನ. ಅವನು ಏನೇ ಅವನಿಗೆ ಟ್ರಿಪ್ ಆಗಲಿ, ಅವನು ಎಲ್ಲೇ ಹೋದರೂ ಎಲ್ಲೋ ಒಂದು ಕಡೆ ನಾನು ದೀಪು ಇದ್ದೇ ಇರ್ತೀವಿ. ಇಲ್ಲ ಸಾನ್ವಿ ಇರ್ತಾಳೆ. ಸಾನುಗೂ ಅವನಿಗೂ ಅಷ್ಟು ಥಿಕ್ ಬಾಂಡ್. ನಾನು ಹಿಂದೆ ಒಂದು ಸತಿ ಹೇಳಿದ್ದೆ, ಅವನು ನನಗೆ ಹುಟ್ಟದೇ ಹೋಗಿದ್ದ ಮಗ. ಅವನು ಅದೇ ರೀತಿ ನಡ್ಕೋತಾನೆ ಮನೇಲಿ. ಸಾನ್ವಿಗೆ ಏನೇನು ಬೇಕು ಅವನು ಎಲ್ಲದಕ್ಕೂ ಸಿದ್ಧವಾಗಿರ್ತಾನೆ ಕರ್ಕೊಂಡು ಹೋಗೋಕ್ಕೆ. ಅವಳು ಎಲ್ಲರ ಆಚೆ ಹೋಗಬೇಕು ಅಂದರೆ ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ. ಹಾಗೆ ಜಗಳನೂ ಮಾಡ್ತಾರೆ ಇಬ್ಬರು, ಹಾಗೆ ಪ್ಯಾಚಪ್ ಮಾಡ್ತಾರೆ. ಸೊ ಇಟ್ಸ್ ವೆರಿ ನಾರ್ಮಲ್. ಐ ಫೀಲ್ ಇಟ್ ಡಸಂಟ್ ಫೀಲ್ ಡಿಫ್ರೆಂಟ್. ಅವನು ಸುಜಾತಕ್ಕನ ಮಗ ಅಂತಲೂ ಅನಿಸಲ್ಲ ನನಗೆ. ಆ ಥರ ಹೊಂದ್ಕೊಂಡಿದ್ದಾನೆ ನಮ್ಮೊಟ್ಟಿಗೆ. ಸೊ ಹಿ ಈಸ್ ಗ್ರೋನ್ ಇನ್ ಟು ಅ ಫೈನ್ ಜೆಂಟಲ್ಮನ್. ಒಂದು ಆ್ಯಕ್ಟರ್ಗಿಂತ ನಾನು ಅವನ ವ್ಯಕ್ತಿತ್ವನ ತುಂಬ ಇಷ್ಟಪಡ್ತೀನಿ. ಸ್ವಲ್ಪ ಸಾಫ್ಟ್ ಹುಡುಗ, ಕೋಪನೂ ಇದೆ, ಬಟ್ ಅಷ್ಟು ಸುಲಭಕ್ಕೆ ಆಚೆ ಬರಲ್ಲ. ಆ್ಯಂಡ್ ತೂಕದ ಮಾತುಗಳು, ಕಮ್ಮಿ ಮಾತು, ಎಷ್ಟು ಬೇಕು ಅಷ್ಟೇ ಮಾತಾಡ್ತಾನೆ. ತುಂಬ ಜನಗಳನ್ನ ಸ್ಪಂದಿಸ್ತಾನೆ, ಇಷ್ಟಪಡ್ತಾನೆ ಜನದ ಮಧ್ಯದಲ್ಲಿರೋದು. ಬಟ್ ಸೈಲೆಂಟಾಗಿರ್ತಾನೆ. ಆದರೂ ನಿಮ್ಮ ಗಮನ ಸೆಳೆಯೋಕ್ಕೆ ಅವನಲ್ಲಿ ಏನೋ ಒಂದಿದೆ. ಒಂದು ಕ್ರೌಡಲ್ಲಿ ಅವನ್ನ ನೋಡಿದ್ರೆ ಅವನು ಸ್ಟ್ಯಾಂಡ್ ಔಟ್ ಆಗ್ತಾನೆ. ಸಮಥಿಂಗ್ ಅಬೌಟ್ ಹಿಮ್ ಇಸ್ ದೇರ್. ಐ ಥಿಂಕ್ ಇಟ್ಸ್ ಅವನದು ಹಾರ್ಟ್ ಒಂದು ರಿಫ್ಲೆಕ್ಷನ್ ಅಂತ ನನಗೆ ಅನಿಸುತ್ತೆ. ಸಮಥಿಂಗ್ ವೆರಿ ಅಟ್ರಾಕ್ಟಿವ್ ಅಬೌಟ್. ಸುದೀಪ್ ಸರ್ ಬ್ಲಡ್ ಅಲ್ವಾ, ಅದಕ್ಕೆ ಹಾಗೆ ಅಲ್ವಾ? ಖಂಡಿತ. ಸುದೀಪ್ ಸರ್ ನನಗೆ ಹೌದು, ಈಗ ಸಿನಿಮಾ ನೋಡಿದ್ರು ಅಂತ ಹೇಳಿ ನನಗೆ ಈಗಾಗಲೇ ಕಾರ್ತಿಕ್ ಸರ್ ಹೇಳಿದರು. ಅವರಿಗೆ ಒಂಥರ ಖುಷಿ, ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಅದೆಲ್ಲ ಇದೆ. ತಮ್ಮ ಅಳಿಯ ಏನೋ ಚೆನ್ನಾಗಿ ಮಾಡಿದ್ದಾನೆ ಅನ್ನೋ ಹೆಮ್ಮೆ ಇದೆ ಅಂಥೇಳಿ. ಆಬ್ವಿಯಸ್ಲಿ ಅದು ಇದ್ದೇ ಇರುತ್ತೆ. ಹಾಗೆಯೇ ಒಂದಿಷ್ಟು ಸಲಹೆ ಸೂಚನೆ ಕೊಟ್ಟಿರ್ತಾರೆ ಸುದೀಪ್ ಸರ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೇಳಿ ಸುದೀಪ್ ಸರ್ ಏನು ಹೇಳ್ತಾರೆ? ಖಂಡಿತ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಮಾರ್ಗದರ್ಶಿಯಾಗಿ ನಿಂತಿದ್ದಾರೆ ನಮಗೆ. ಸೊ ಇನಿಷಿಯಲಿ ನಾವು ಕಥೆ ಕೇಳಿದಾಗ್ಲೂ ನಮಗೆಲ್ಲರಿಗೂ ಒಪ್ಪಿಗೆ ಆದಮೇಲೆ ಅವ್ರಿಗೂ ಕೇಳಿಸ್ಕೊಂಡ್ವಿ. ಅವ್ರು ಹೇಳಿದರು, ಅವನಿಗೆ ಇಷ್ಟ ಆಯಿತಾ, ನಿನಗಿಷ್ಟ ಆಯಿತಾ, ನಿಮಗೆ ಭರವಸೆ ಇದೆಯಾ ಮಾಡೋಕ್ಕೆ, ಸೊ ಯು ಡೂ ಇಟ್, ನನಗೆ ಕೇಳಬೇಡಿ ನನಗೆ ಹೆಂಗೆ ಅನಿಸ್ತು ಏನು ಎತ್ತ ಅಂತ. ಬಿಕಾಸ್ ಅವ್ರ ತಲೆ ಹಿಂಗೆ ಓಡ್ತಾನೆ ಇರುತ್ತೆ. ಒಂದು ಕತೆ ಕೇಳಾದ್ಮೇಲೆ ಆ ಸೀನ್ನ ಹೆಂಗೆ ಬೆಟರ್ ಮಾಡೋದು,
ಈ ಸರ್ ನನಗೆ ನನ್ನ ಇನ್ಪುಟ್ಸ್ ನಾನು ಈಗ ಕೊಡೋಕ್ಕೆ ನಂಗೆ ಇಷ್ಟಪಡಲ್ಲ. ಯಾಕಂದರೆ ಅವನಿಗೆ ಇಷ್ಟ ಆಗಿದೆ, ಅವನು ಯಾವ ರೀತಿ ಅದನ್ನು ತೊಗೊಂಡೋಗ್ಬೇಕು ಅದನ್ನು ಅವನು ತೊಗೊಂಡು ಹೋಗಲಿ. ನನಗೆ ಎಲ್ಲೆಲ್ಲಿ ನನ್ನ ಅಗತ್ಯ ಬರುತ್ತೆ, ನನ್ನ ಹೆಲ್ಪ್ ಬೇಕಾ, ನಾನು ಖಂಡಿತವಾಗ್ಲೂ ಬರ್ತೀನಿ, ನಾನು ಖಂಡಿತವಾಗ್ಲೂ ಇದ್ದೀನಿ. ಬಟ್ ನೀವು ನಿಮ್ಮ ರೀತಿಲಿ ತೊಗೊಂಡು ಹೋಗಿ, ಆವಾಗಲೇ ನೀವುಗಳು ಕಲಿಯೋದು ಅಲ್ವಾ. ಪ್ಲಸ್ ನಮಗೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನಾವು ಯಾವುದಕ್ಕೋಸ್ಕರ ನಾವು ಈ ಸ್ಕ್ರಿಪ್ಟನ್ನು ಚೂಸ್ ಮಾಡಿದ್ದೀವಿ, ಅದನ್ನು ಪರದೆ ಮುಂದೆ ಯಾವ ರೀತಿ ನಾವು ತರೋಕ್ಕೆ ಇಷ್ಟಪಡ್ತೀವಿ, ಅದು ನಾಟ್ ನೆಸೆಸರ್ಲಿ ಇಟ್ ಹ್ಯಾಸ್ ಟು ಮ್ಯಾಚ್ ವಿತ್ ಹಿಮ್. ಸೊ ಹಿ ಸೆಡ್ ಯು ಟೇಕ್ ಇಟ್, ನಿಮ್ಗೆ ಎಲ್ಲೆಲ್ಲಿ ಹೆಲ್ಪ್ ಬೇಕೋ ನಾನು ಖಂಡಿತವಾಗ್ಲೂ ಇದ್ದೀನಿ, ಐ ಆಮ್ ಜಸ್ಟ್ ಕಾಲ್ ಅವೇ. ಸೊ ಹಾಗೇ ಆಯಿತು. ದ ಹೋಲ್ ಥಿಂಗ್ ವಾಸ್ ಸ್ಕ್ರಿಪ್ಟೆಡ್ ಬೈ ವಿವೇಕ್. ಆ್ಯಂಡ್ ಬಟ್ ಎಲ್ಲ ನಮ್ಮ ಟೀಮ್ ತಂಡದವ್ರಿಗೆ ಎಲ್ಲರಿಗೂ ಒಂದಿತ್ತು, ಇದನ್ನು ಒಂದು ಸತಿ ಸುದೀಪ್ ಸರಿಗೆ ತೋರ್ಸೋಣವಾ, ಅವ್ರೇನು ಹೇಳ್ತಾರೆ ಕೇಳೋಣವಾ, ಅವ್ರದ್ದು ಒಂದು ಟಚ್ ಇರಲಿ ಅಂತ ಯಾವಾಗಲೂ ಹೇಳ್ತಾಯಿದ್ರು. ಹಾಗೇ ಆಯಿತು. ಅವ್ರು ಎಲ್ಲೆಲ್ಲಿ ನೆಸೆಸಿಟಿ ಇತ್ತು, ಅವ್ರಿಗೆ ಏನು ಅನಿಸ್ತು, ಒಳ್ಳೆ ಒಂದು ಡಿಸ್ಕಸ್ ಮಾಡಿ ಮಾಡೋರು. ಈಗ ನನಗೆ ಅನಿಸಿದ್ದು ಹಿಂಗೆ ಮಾಡಿ ಅಂತ ಯಾವತ್ತೂ ಅವರು he is not put his foot down. So it was nice. And whatever Vivek has done, ಅವ್ರು ಅದನ್ನು ಫೈನ್ ಟ್ಯೂನ್ ಮಾಡಿದ್ದಾರೆ ಅಷ್ಟೇ. ಸೂಪರ್ ಮೇಡಮ್. ತೆರೆ ಹಿಂದೂ ಈಗ ಸ್ಕ್ರೀನ್ ಮುಂದೂ ಅಂದರೆ ಕ್ಯಾಮ್ರಾ ಮುಂದೂ ನಿಮ್ಗೆ ಆ ಆತಂಕ ಕಾಣ್ತಾ ಇಲ್ಲ. ನಾನು ಅಬ್ಸರ್ವ್ ಮಾಡಿದೆ, ನಿರ್ಮಾಪಕಿ ಆತಂಕ ನಿಮ್ಮಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಈ ಪ್ರೊಡ್ಯೂಸರ್ ಓಡಾಟದಲ್ಲಿ ಗಡಿಬಿಡಿ, ಆ ಭಯ, ಆತಂಕ, ಯಾಕಂದರೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅನ್ನೋದೊಂದು ಆ ಭಯ ಇರುತ್ತೆ. ಈ ಕೂಲಾಗಿರೋದಕ್ಕೆ ರೀಸನ್ ಏನು? ಐ ಆಮ್ ಸೋ ಕಾನ್ಫಿಡೆಂಟ್ ಅಬೌಟ್ ದ ಫಿಲ್ಮ್. ಮೈ ಟೀಮ್ ಹ್ಯಾಸ್ ಗಿವನ್ ಮೀ ಸಚ್ ಅ ಲವ್ಲಿ ಪ್ರಾಡಕ್ಟ್. ನಾನು ಹೇಳಿದ್ನಲ್ಲ, ಏನೋ ದೇವ್ರ ದಯೆ, ನನಗೊಂದು ಒಳ್ಳೆ ಟೀಮ್ ಸಿಕ್ತು. ಪ್ರತಿಯೊಬ್ಬ ನಟ, ನಟಿ, ಎವ್ರಿ ಟೆಕ್ನಿಷಿಯನ್, ಮೈ ಕಾಸ್ಟ್, ಕ್ರೂ, ಮೈ ಲೈಟ್ ಬಾಯ್ಸ್, ಎವ್ರಿಬಡಿ ಸೋ ಸ್ವೀಟ್, ಸೋ ಲವ್ವಿಂಗ್, ಸೋ ವಾರ್ಮ್. ಅದು ಸುದೀಪ್ ಅವ್ರು ಪಡ್ಕೊಂಬಂದಿದ್ದಿರ್ಬೋದು, ಅದು ಒಂದು ರೀತಿ ನನ್ನ ಮೇಲೆ ಅವರು ತುಂಬ ಪ್ರೀತಿ ಕೊಟ್ಟಿದ್ದಾರೆ, ತುಂಬ ಸಾಥ್ ಕೊಟ್ಟಿದ್ದಾರೆ. ಅದು ಮೇಕಿಂಗ್ ಎಲ್ಲ ಆದಮೇಲೆ ನಾವು ಫೈನಲ್ ಪ್ರಾಡಕ್ಟ್ ನೋಡಿದಾಗ ನನಗೆ ತುಂಬ ಖುಷಿ ಆಯ್ತು. ಯಾಕಂದರೆ ನಾವು ಒಂದು ಕತೆ ಕೇಳಿದಾಗ ನಾವು ಒಂದು ಇಮ್ಯಾಜಿನೇಷನಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನೆಲ್ಲ ಮೀರಿ ಎಲ್ಲೆಲ್ಲೋ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಸೀನ್ಸ್ ಎಲ್ಲ ತುಂಬ ಒಂಥರ ಗೂಸ್ ಬಂಪ್ ಮೂಮೆಂಟ್ಸ್ ಕೊಡುತ್ತೆ ನನಗೆ. ಎಲ್ಲಕ್ಕಿಂತ ಮೇಲೆ ಅವನು ತುಂಬ ಎದ್ದು ನಿಂತಿದ್ದಾನೆ ಈ ಫಿಲ್ಮ್ನಲ್ಲಿ. ಏನೋ ನಾನು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀನಿ ಅವನ್ನ ಲಾಂಚ್ ಮಾಡೋಕ್ಕೆ. ಅಂದರೆ ಅದು ಅವನಿಗೂ ಖುಷಿಯಾಗಬೇಕು, ಜನಕ್ಕೂ ತಲುಪಬೇಕು, ಅದನ್ನು ನಾನು ಮೀಟ್ ಮಾಡಿದ್ದೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ನನಗಿವತ್ತು. ಅವನು ನಮ್ಮ ಮೇಲೆ ಭರವಸೆ ಮಾಡಿಕೊಂಡು ಅವನು ಫಸ್ಟ್ ಹೆಜ್ಜೆ ಇಟ್ಟಾಗ ಅದೊಂದು ದೃಢವಾದ ಹೆಜ್ಜೆ ಇರಬೇಕು ಅಂತ ನಮ್ಮಲ್ಲಿತ್ತು. ಬಟ್ ಇವತ್ತು ಫಿಲಮ್ ಫಸ್ಟ್ ಕಾಪಿ ಎಲ್ಲ ನೋಡಿದ ಮೇಲೆ ನಮ್ಗೆ ಭಾಳನೇ ಖುಷಿ, ಭಾಳನೇ ಸಂತೋಷ. ಅವನಿಗೂ ಅಷ್ಟೇ ಖುಷಿ ಇದೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ಅದು ಕೂಡಿ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮ್. ಸೊ ಆ ಕಾನ್ಫಿಡೆನ್ಸಲ್ಲಿ ನಾನು ಕಾವಾಗಿದ್ದೀನಿ ಅಷ್ಟೇ. ಎಕ್ಸಾಕ್ಟ್ಲಿ, ಅದಕ್ಕೆ ಗೊತ್ತಾಗಿತ್ತು ನಮ್ಮ ರೀಸನ್ ಏನು ಅಂತ. ಅದಕ್ಕೆ ಕಾನ್ಫಿಡೆನ್ಸ್ ಇದ್ರೇ ಅದು ಬರೋದು ಮುಖದಲ್ಲಿ. ಹಾಂ ಮ್ಯಾಮ್, ನಮಗೆಲ್ಲೋ ಒಂದು ಕಡೆ ಹೌದು ಸೇಮ್ ಕಾನ್ಫಿಡೆನ್ಸು ಸಂಚಿತ್ ಅವರ ಮುಖದಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ, ಇದು ಫಸ್ಟ್ ಸಿನಿಮಾದಲ್ಲಿ ಬೇರೆ ಥರನೇ ಇರ್ತಾರೆ, ಲಾಸ್ಟ್ ಒಂದು 5-10 ಸಿನಿಮಾ ಆದಮೇಲೆ ಬೇರೆ ಲೆವೆಲ್ಲೇ ಇರುತ್ತೆ, ಈ ಥರ ಇರುತ್ತೆ. ಬಟ್ ನಮಗೆಲ್ಲೂ ಅನಿಸಲ್ಲ ಇದು ಅವರ ಮೊದಲ ಸಿನಿಮಾ ಅಂತೇಳಿ. ಆ ಕಾನ್ಫಿಡೆನ್ಸ್ಗೆ ಅವರಿಗೇನು ರೀಸನ್? ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ತುಂಬ ವರ್ಷಗಳಿಂದ ಅವರು ತೆರೆ ಹಿಂದೆ ಇದ್ಕೊಂಡು ಆ್ಯಡ್ ಫಿಲ್ಮ್ ಮಾಡಿಕೊಂಡು ಸಿಕ್ಕಾಪಟ್ಟೆ ನನ್ನ ಗಮನಿಸಿದ ಪ್ರಕಾರ. ತಾವೇನು ಹೇಳ್ತೀರಿ? ಐ ಥಿಂಕ್ ಇಟ್ಸ್ ಹಿಸ್ ಹಂಗರ್ ಇನ್ ದ ಬೆಲಿ. ಅವನಿಗೆ ಒಂದು ಸಾಧಿಸಿ ತೋರಿಸ್ಬೇಕು ಅಂತ ಒಂದು ಛಲ ಇದೆ. ಸೊ ಅದಕ್ಕೆ ಏನೇನು ಬೇಕೋ ಅದಕ್ಕೆ ತಕ್ಕನಂತೆ ಅವನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾನೆ. ಅವನು ಎಡಿಯಾಗಿ ಕೆಲಸ ಮಾಡಿರ್ಬೋದು, ನ್ಯೂಯಾರ್ಕಿಗೆ ಹೋಗಿ ಒಂದು ಡಿಗ್ರಿ ತೊಗೊಂಡಿದ್ದಾನೆ ಇನ್ ಫಿಲ್ಮ್ ಮೇಕಿಂಗ್. ಸೊ ಇನ್ ದಟ್ ಡಿಗ್ರಿ ಹಿ ಹ್ಯಾಸ್ ಟಚ್ಡ್ ಅಪಾನ್ ಆಲ್ ಫ್ಯಾಸೆಟ್ಸ್ ಆಫ್ ಫಿಲ್ಮ್ ಮೇಕಿಂಗ್, ಎಡಿಟಿಂಗ್ ಆಗಲಿ, ಇನ್ ಫ್ರಂಟ್ ಆಫ್ ದ ಸ್ಕ್ರೀನ್ ಆಗಲಿ, ಏನೇನಲ್ಲ. ಬಟ್ ಅದನ್ನೆಲ್ಲ ಮಾಡ್ಕೊಂಬಂದಿದ್ದಾನೆ. ಎಡಿಯಾಗಿ ಕೆಲಸ ಮಾಡಿದಾಗ ಆ್ಯಸ್ ಅನ್ ಆ್ಯಕ್ಟರ್ ಯಾವ್ಯಾವ ರೀತಿ ಅಡ್ವಾಂಟೇಜಸ್ ಅದು, ಬಿಕಾಸ್ ಯು ನೋ ಕ್ಯಾಮ್ರಾ ಆ್ಯಂಗಲ್ ಎಲ್ಲಿರುತ್ತೆ, ಲೈಟಿಂಗಲ್ಲಿ ನೀವೇನು ಕಾಣ್ತೀರಾ, ಆಲ್ ದಟ್ ಹಿ ಹ್ಯಾಸ್ ಅಂಡರ್ಸ್ಟುಡ್. ಪ್ಲಸ್ ಸುದೀಪ್ ಅಂತ ಒಂದು ನಟ ಮನೇಲಿರ್ಬೇಕಾರೆ ಅವ್ರ ಫಿಲಮ್ಸನ್ನ ನೋಡಿ ಅವ್ರು ಯಾವ್ಯಾವ ರೀತಿ ಸ್ಮಾಲ್ ನುವಾನ್ಸಸ್ ಆ್ಯಂಡ್ ಆ್ಯಕ್ಟಿಂಗ್ ಇದೆಯಲ್ಲ, ಅವ್ರು ಒಂದೊಂದು ಸತಿ ಹೇಳ್ತಾರೆ ಡಬ್ಬಿಂಗಲ್ಲಿ ಎಲ್ಲಿ, ಇದೆಲ್ಲ ನಾವು ಆ್ಯಸ್ ವಿ ಟಾಕ್ ಎವ್ರಿ ಡೇ ಅದನ್ನೆಲ್ಲ ಅವ್ನು ಗ್ರಾಸ್ ಮಾಡಿಕೊಂಡು ನೆನಪು ಮಾಡಿಕೊಂಡು ಅದನ್ನು ಪ್ರಾಕ್ಟಿಕಲಲ್ಲಿ ತಂದಿಟ್ಟಿದ್ದಾನೆ.
ಅದು ತುಂಬ ಎದ್ದು ಕಾಣುತ್ತೆ ಅಲ್ಲಿ. ಬಿಕಾಸ್ ನಮಗೆ ಗೊತ್ತು ನಾವು ಏನೇನು ಡಿಸ್ಕಸ್ ಮಾಡ್ತೀವಿ, ಸುದೀಪ್ ಅವ್ರು ಯಾವ್ಯಾವ ರೀತಿ ಅಡ್ವೈಸ್ ಮಾಡಿದ್ದಾರೆ, ಅಥವಾ ನಾನು ಈ ಸೀನಲ್ಲಿ ಯಾಕೆ ಹಿಂಗೆ ಈ ಥರ ತೊಗೊಂಡೆ ಸೀನ್ನ ಅಂತೆಲ್ಲ ಹೇಳ್ಬೇಕಾರೆ ಅದನ್ನೆಲ್ಲ ಎಷ್ಟೋ ಕಡೆ ಅದನ್ನು ಅನ್ವರ್ಸ್ಕೊಂಡಿದ್ದಾನೆ ಈ ಫಿಲ್ಮಲ್ಲಿ. ಸೊ ದೆರ್ ಇಸ್ ಲಾಟ್ ಆಫ್ ಡೀಪ್ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಹೀ ಈಸ್ ರಿಯಲೈಸಿಂಗ್ ಹಿಸ್ ಡ್ರೀಮ್ಸ್. ಓಕೆ, ಸುದೀಪ್ ಸರ್ ಓಕೆ ಅಂದಿದ್ರೆ ಸಾಕಷ್ಟು ಪ್ರೊಡಕ್ಷನ್ ಕಂಪನಿಗಳು ಸಂಚಿತ್ ಅವ್ರನ್ನ ಲಾಂಚ್ ಮಾಡೋದಕ್ಕೆ ಬರ್ತಿದ್ವು. ನಿಮ್ಮ ಮತ್ತು ಕಾರ್ತಿಕ್ ಅವರ ಕೊಲಾಬ್ರೇಷನ್ ಯಾಕೆ ಅಂದರೆ ಜೊತೆಗೆ ಅವ್ರದ್ದು ಓಕೆ ಕೊಲಾಬ್ರೇಷನ್ ಅವ್ರು ಒಪ್ಕೊಳ್ಳೋಲ್ಲ, ಬಟ್ ನಿಮ್ಮ ನಿರ್ಮಾಣ ಯಾಕೆ ಅಂತ? ಹಾಂ, ಸೊ ಕಿಚ್ಚ ಕ್ರಿಯೇಷನ್ಸ್ ಇದ್ದೇ ಇದೆ, ಬಟ್ ನನ್ನದೇ ಆದ ಒಂದು ಸಣ್ಣ ರೀತಿಯಲ್ಲಿ ನಾನು ಅಫ್ಕೋರ್ಸ್ ನನ್ನ ಮನೇಲಿದ್ದೆ, ಡೊಮೆಸ್ಟಿಕೇಟೆಡ್. ಐ ವಾಸ್ ವೆರಿ ವೆರಿ ಹ್ಯಾಪಿ ಬೀಯಿಂಗ್ ಅ ಮದರ್ ಆ್ಯಂಡ್ ಅ ವೈಫ್. ಸೊ ಆಫ್ಟರ್ ಸಾನ್ವಿ ಸ್ವಲ್ಪ ಇಂಡಿಪೆಂಡೆಂಟ್ ಆದಮೇಲೆ ಐ ಥಾಟ್ ಐ ಶುಡ್ ಆಲ್ಸೋ ಡೂ ಸಮಥಿಂಗ್. ಹಾಗಾಗಿ ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋನ ನಿರ್ಮಾಣ ಮಾಡಿದೆ. ಒಂದು ಸಣ್ಣ ಕುಕ್ಕರಿ ಶೋ ಮಾಡಿದೆ ಟಿ ವಿಯಲ್ಲಿ ಕಲಿಯೋಕ್ಕೋಸ್ಕರ, ಜಸ್ಟ್ ದ ಇಂಟ್ರೆಸ್ಟ್ ಆಫ್ ಲರ್ನಿಂಗ್. ಸೊ ಅದಾದಮೇಲೆ ನನ್ನ ಮನಸ್ಸಿಗೆ ಅನಿಸಿದ್ದು ನನಗೊಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು, ಹೊಸ ಹೊಸ ಟ್ಯಾಲೆಂಟ್ಗಳಿಗೆ ನಾನೊಂದು ಅವಕಾಶ ಕೊಡುವಂಥ ಒಂದು ಸ್ಥಾನ ದೇವರು ನನಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಯಾಕೆ ಉಪಯೋಗಿಸ್ಕೊಂಡು ಸಣ್ಣ ಫಿಲ್ಮ್ಸನ್ನು ಸಣ್ಣ ಬಜೆಟಲ್ಲಿ ಅಥವಾ ಹೊಸಬ್ರನ್ನ, ಡಿಪೆಂಡಿಂಗ್ ಆನ್ ದ ಸ್ಕ್ರಿಪ್ಟ್, ಬಟ್ ಐ ವಾಂಟ್ ದಟ್ ಮೋಸ್ಟ್ ಆಫ್ ಮೈ ಟೀಮ್ ಶುಡ್ ಬಿ ನ್ಯೂ ಕಮರ್ಸ್. ಐ ವಾಂಟ್ ಇಟ್ ಟು ಬಿ ಅ ಲಾಂಚ್ ಪ್ಯಾಡ್. ಆದಷ್ಟು ಹೊಸ ಟ್ಯಾಲೆಂಟ್ಸ್ನ ತರೋಣ ಅಂತ ಆ ಒಂದು ಉದ್ದೇಶದಲ್ಲಿ ನಾನು ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ಆ ಟೈಮಲ್ಲಿ ಸ್ಕ್ರಿಪ್ಟ್ಗಳು ನೋಡಬೇಕಾದ್ರೆ ಬೈ ದೆನ್ ಎಟ್ ದ ಸೇಮ್ ಟೈಮ್ ಹೀ ಈಸ್ ಆಲ್ಸೋ ಪ್ರಿಪೇರ್ಡ್. ಕೋವಿಡ್ ಎಲ್ಲ ಆದಮೇಲೆ ಅವ್ನು ಬಂದು ಹೇಳ್ದ ಐ ಆಮ್ ಓಕೆ ಟು ಬಿ ಅನ್ ಆ್ಯಕ್ಟರ್. ಆ್ಯಂಡ್ ಸೊ ದ್ಯಾಟ್ಸ್ ಹೌ ಜಿಮ್ಮಿ ಹ್ಯಾಪನ್ಡ್. ಸೊ ಆ ಸ್ಕ್ರಿಪ್ಟ್ ಬಂತು, ನಮಗೆ ಇಷ್ಟ ಆಯಿತು, ಆ್ಯಂಡ್ ಹೀ ಸೆಡ್ ಕಮ್. ಸೊ ದ್ಯಾಟ್ ವಾಸ್ ಸಪೋಸ್ ಟು ಬಿ ಲಾಂಚ್, ಬಟ್ ಅದು ಮಾಡ್ತಾ ಮಾಡ್ತಾ ಹೀಸ್ ಅದರಲ್ಲಿ ಡೈರೆಕ್ಷನೂ ಮಾಡ್ತಾ ಇದ್ದಾನೆ. ಸೊ ಅದು ಸ್ವಲ್ಪ ಕಷ್ಟದ ಕೆಲಸ. ಸೆಕೆಂಡ್ ಹಾಫಲ್ಲಿ ಹಿಂಗೆ ಕೂತ್ಕೊಂಡು ವರ್ಕ್ ಮಾಡ್ತಾ ಕಾರ್ತಿಕ್ ಅವ್ರು ಬಂದು ಹೇಳಿದ್ರು ಈ ಥರ ಒಂದು ಸಬ್ಜೆಕ್ಟ್ ಇದೆ, ನನಗೆ ಯಾಕೋ ಸಂಚಿತ್ ಸೂಟ್ ಆಗ್ತಾನೆ, ನೋಡಿ ಇದಾದಮೇಲೆ ಬೇಕಾದ್ರೆ ನಾವು ಮಾಡ್ಬೋದು. ಅದು ಕೇಳಿ ನಮಗೆ ತುಂಬಾ ಎಕ್ಸೈಟ್ಮೆಂಟ್ ಆಯಿತು. ಸೊ ವಿ ಸೆಡ್ ಓಕೆ, ನಿಂಗೊಂದು ಎಕ್ಸ್ಪೀರಿಯೆನ್ಸು ಆಗುತ್ತೆ ಆ್ಯಸ್ ಅನ್ ಆ್ಯಕ್ಟರ್. ಇದು ಎಕ್ಸ್ಪೀರಿಯೆನ್ಸ್ ಆಮೇಲೆ ತೊಗೊಂಡು ದೆನ್ ಯು ಕ್ಯಾನ್, ಆ್ಯಂಡ್ ದರ್ ಇಸ್ ನೋ ಹರಿ ಅಲ್ವಾ, ಯು ಹ್ಯಾವ್ ಟು ಲಾಂಚ್ ಆಸ್ ಆ್ಯಕ್ಟರ್ ಡೈರೆಕ್ಟರ್ ಅಂತ ಯಾವುದೇ ಒಂದು ರೂಲ್ ಏನಿರಲಿಲ್ಲ. ಸೊ ಇದು ನಮಗೆ ತುಂಬ ಎಕ್ಸೈಟಿಂಗ್ ಅನಿಸ್ತು. ಅವನಿಗೂ ಕೇಳಿದೆ, ಹೀ ಸೆಡ್ ಓಕೆ ಲೆಟ್ಸ್ ಡೂ ದಿಸ್ ಅಂತ. ಹಾಗೆ ಕೂಡ ಬಂದಿದ್ದು ಸಬ್ಜೆಕ್ಟ್ ಇದು. ಸೊ ಐ ಆಮ್ ಹ್ಯಾಪಿ, ಐ ಆಮ್ ರಿಯಲಿ ಹ್ಯಾಪಿ, ಆ್ಯಂಡ್ ಸೋ ಇಸ್ ಹೀ, ಬಿಕಾಸ್ ಇಟ್ಸ್ ಅ ಸ್ಲೈಟ್ಲಿ ಡಿಫ್ರೆಂಟ್ ಲಾಂಚ್ ಫಾರ್ ಅ ನ್ಯೂ ಕಮರ್, ಬಟ್ ಪೀಪಲ್ ವಾಂಟ್ ಸಮಥಿಂಗ್ಸ್ ಡಿಫ್ರೆಂಟ್ ದೀಸ್ ಡೇಸ್. ಸೊ ಲೆಟ್ಸ್ ಹೋಪ್. ಆ ನೇಚರು, ಆ ಟ್ಯಾಲೆಂಟ್ ಎಲ್ಲ ಬ್ಲಡ್ಡಲ್ಲೇ ಬಂದಿರಬೇಕು. ಯಾಕಂದರೆ ಸುದೀಪ್ ಸರು ವರ್ಸಿಟ್ಯಾಲಿಟಿ ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದು. ಹಾಗಾಗಿ ಅವರು ಒಂದು ಡೈರೆಕ್ಟರು, ಆ್ಯಕ್ಟ್ರು, ಹಿಂದೆ ಮುಂದೆ ಕ್ಯಾಮ್ರಾ ಎಲ್ಲ ಗೊತ್ತಿರೋದು ಸರ್ಗೆ. ಹೀಗಾಗಿ ಅಲ್ವಾ, ಐ ಥಿಂಕ್ ನೀವು ಹಾಗೆ ಅನ್ನಿಸ್ತಾ. ಅವರು ಹೇಳ್ತಾ ಇರ್ತಾರೆ, ವಾಟ್ ಆಲ್ ಯು ಮಸ್ಟ್ ಲರ್ನ್ ಇನ್ ಆರ್ಡರ್ ಟು ಎನ್ಹ್ಯಾನ್ಸ್ ಯುವರ್ ಆ್ಯಕ್ಟಿಂಗ್ ಟ್ಯಾಲೆಂಟ್ಸ್. ಒಂದು ಎಡಿಟಿಂಗ್ ಆಗಲಿ, ಮ್ಯೂಸಿಕಲ್ಲಿ ಏನು ಈ ಥರ ಟ್ಯೂನ್ ಹಾಕಿದ್ರೆ ಈ ಸೀನ್ ಹೆಂಗೆ ಎಲಿವೇಟ್ ಆಗುತ್ತೆ, ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಬಿಕಾಸ್ ನಮ್ಮ ಮನೇಲಿ ಬರೀ ಫಿಲಮ್ಸು ಇಲ್ಲ ಕ್ರಿಕೆಟ್, ಇದೆರಡು ಬಿಟ್ಟರೆ ಮೂರನೇ ಟಾಪಿಕ್ ಇಲ್ಲ ಮನೇಲಿ. ಹಾಗಾಗಿ ಐ ಆಮ್ ಗ್ಲ್ಯಾಡ್, ಐ ಆಮ್ ವೆರಿ ಹ್ಯಾಪಿ ದಟ್ ಸುದೀಪ್ ಇಸ್ ದೇರ್ ಫಾರ್ ಬೋತ್ ಆಫ್ ಅಸ್. ಓಕೆ, ಸುದೀಪ್ ಸರ್ ಸೆಟ್ಟಿಗೆ ಬರ್ತಿದ್ರಾ? ಬಂದಿದ್ದಾರೆ, 2-3 ಸತಿ ಬಂದಿದ್ದಾರೆ, ಎಲ್ಲ ದಿನ ಬಂದಿಲ್ಲ. ವಿವೇಕ್ ಅವ್ರಿಗೆ ಒಂದು ಆಸೆ ಇತ್ತು, 1-2 ಸೀನ್ ಅವ್ರ ಕೈಯಲ್ಲಿ, ಸ್ವಲ್ಪ 2-3 ಶಾರ್ಟ್ಸ್ ಅವ್ರ ಕೈಯಲ್ಲಿ ಮಾಡಿಸೋಣ ಅಂತ. ಸೊ ಕರೆದ್ವಿ. ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದು ಮಾಡಿದ್ದಾರೆ ಅವರು ಅಂತ. ಯಾಕಂದರೆ ತುಂಬ ವ್ಯತ್ಯಸ್ತವಾಗಿದೆ ಅವ್ರದ್ದು. ಒಂದು ಗೆಸ್ ಮಾಡ್ಬೋದಾ ನಾವು? ಐ ಆಮ್ ಶ್ಯೂರ್ ಯು ಕ್ಯಾನ್. ಓಕೆ, ನಂಗೆ ಯಾಕೋ ಅನಿಸುತ್ತೆ ನೀವು ಇಷ್ಟು ವರ್ಷದ ಸುದೀಪ್ ಅವರ ಡೈರೆಕ್ಷನ್ ಯಾವ್ದು ಮಾಡಿದ್ದೀರಲ್ಲ, ಅದು ಒಂದು ಸ್ಪೆಷಲ್ ಟಚ್ ಇರುತ್ತೆ ಅವ್ರದ್ದು. ಅದು ನಮ್ಮ ಆಸೆಗೋಸ್ಕರ ಅವ್ರು ಮಾಡಿದ್ದು. ಆ್ಯಂಡ್ ವಿವೇಕ್ ಹ್ಯಾಸ್ ಸೋ ಸ್ವೀಟ್ಲಿ, he didn't have any issue. In fact, ಅವ್ರು ಯಾವಾಗಲೂ ಇರ್ತಾರೆ. So I'm learning so much, madam, from sir. I'm learning so much. ಇದು ತೆರೆ ಹಿಂದಿನ ಸುಳಿವಾಯಿತು. ಆನ್ ಸ್ಕ್ರೀನಲ್ಲಿ ಸುದೀಪ್ ಸರ್ ಏನಾರು ಒಂಚೂರು ಏನಾರು ಹಂಗೆ ಬರ್ತಾರ? ಗೆಸ್ಟ್ ಕೂತಿದ್ದಾರೆ ಇಲ್ಲಿ 25 years ಬ್ಯಾಕ್ ಹೆಂಗಿದ್ರು ಹಂಗೆ ಇದ್ದಾರೆ. ಇಲ್ಲ, ಸ್ಕ್ರಿಪ್ಟ್ ಡಿಡ್ ನಾಟ್ ಹ್ಯಾವ್ ದಟ್ ಡಿಮಾಂಡ್ ಆಫ್ ಇಟ್. ಕರೆಕ್ಟ್, ಸುಮ್ಮನೆ ಹಾಕಬೇಕು ಅಂತ. ಸುಮ್ಮನೆ ಹಾಕು ಅಂತ ಯಾಕೆ ಬೇಕಾಗಿಲ್ಲ. ಬಟ್
ಅಂಥದ್ರಲ್ಲೂ ಅವರಿದ್ದಾರೆ ಅದರಲ್ಲಿ, ಯಾವುದೋ ಒಂದು ರೀತಿಲಿ ಇದ್ದಾರೆ. ನಮ್ಮದು ಒಂದು ಸಣ್ಣ ಟ್ರಿಬ್ಯೂಟ್ ಇದೆ ಅವರಿಗೆ ಈ ಫಿಲ್ಮಲ್ಲಿ. ಒಂದು ಸೀನಲ್ಲಿ, ಅದು ಡೈರೆಕ್ಟ್ಲಿ ನಾವು ಹೇಳ್ತಾ ಇಲ್ಲ, ಬಟ್ ಅದು ನೋಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ ನಾವು ಅವರಿಗೋಸ್ಕರ ಇಟ್ಟಿರೋದು ಅದು ಅಂತ. ಪ್ಲಸ್ ಅವರ ಒಂದು ಪ್ರೆಸೆನ್ಸ್ ಇದೆ ಫಿಲ್ಮಲ್ಲಿ, ಅದು ಯಾವ ರೀತಿ ಇದೆ ಅಂತ ನೀವು ನೋಡಿ. ಸೂಪರ್, ಗೆಸ್ ಮಾಡ್ತೀವಿ ಹಾಗಾದ್ರೆ, ನೋಡೋಣ, ಡಿಕೋಡ್ ಮಾಡೋಣ ಅವಾಗ. ಡಿಕೋಡ್ ಮಾಡೋಂಥ ಅಷ್ಟೇನು ಮಿಸ್ಟ್ರಿ ಇಲ್ಲ, ಡೈರೆಕ್ಟಾಗಿ ಗೊತ್ತಾಗುತ್ತೆ, ಓ ಅವರಲ್ವಾ ಇದು ಅಂತ. ಸೂಪರ್ ಸೂಪರ್. ಇನ್ನು ಪಚ್ಚ ಹೆಸರು ಪ್ರಶಾಂತ್, ನಮ್ಮ ಸುದೀಪ್ ಸರ್ ಆ ಕ್ಯಾರೆಕ್ಟ್ರು ಅಚ್ಚಳಿಯೋದೇ ಕುಳಿತುಬಿಟ್ಟಿರುತ್ತೆ. ನಿಮ್ಗೆ ಏನು ಅನ್ನಿಸ್ತು ಮ್ಯಾಮ್ ಆ ಕ್ಯಾರೆಕ್ಟ್ರು, ಆ ನೇಮನ್ನು ಇಟ್ಟಾಗ ಎಲ್ಲೋ ಒಂದು ಕಡೆ ನಮ್ಗೆ ಇಷ್ಟ ಆಗ್ಬಿಡುತ್ತೆ ಆ ಥರದ ಒಂದು ಹೆಸರು, ಅದು ಪಚ್ಚ ಅನ್ನೋ ಸುದೀಪ್ ಸರ್ನೆಲ್ಲ ಸಿನಿಮಾದಲ್ಲಿ. ಹೌದು, ಇಟ್ಸ್ ಸೋ ಕೋಇನ್ಸಿಡೆಂಟಲ್ ಬಿಕಾಸ್ ಸ್ಕ್ರಿಪ್ಟ್ ವಿವೇಕ್ ನರೇಟ್ ಮಾಡಿದಾಗ, ಫಸ್ಟ್ ಕಾರ್ತಿಕ್ ನರೇಟ್ ಮಾಡಿದಾಗ ಅದರಲ್ಲಿ ಹೀರೋ ಹೆಸರು ಪ್ರಶಾಂತಾನೆ. ಆಮೇಲೆ ಫಸ್ಟ್ ಅವ್ರು ಬಂದು ಸಿನಾಪ್ಸಿಸ್ ಹೇಳ್ತಾರೆ, ಒಂದು ರಫ್ ಸ್ಟೋರಿ ಹೇಳ್ತಾರಲ್ಲ, ಆಮೇಲೆ ನಾವು ಡೈಲಾಗ್ಸಿಗೆ ಹೋಗೋದು, ಫುಲ್ ಸ್ಕ್ರಿಪ್ಟ್ ಓದೋದೆಲ್ಲ. ಆ ಡೈಲಾಗ್ಸ್ ಓದ್ಬೇಕಾದ್ರೆ ಅದರಲ್ಲಿ ಅವನು ಫ್ರೆಂಡ್ಸ್ ಒಟ್ಟಿಗೆ ಮಾತಾಡಿದೆ, ಏನೋ ಪಚ್ಚ ಹಿಂಗೆ ಪಚ್ಚದ ಅಚ್ಚ ಉಚ್ಚಾಟನೆ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿದೆ, ಸೌಂಡ್ ಸೋ ಗುಡ್ ಅಂತ ವಿವೇಕಿಗೂ ಅನಿಸ್ತು. ಮತ್ತು ನಾವು ದೆನ್ ವಿ ರಿಯಲೈಸ್ಡ್, ಓಕೆ ಫಿಲ್ಮ್ ಹೆಸರು ಇಟ್ಬಿಡೋಣ ಮ್ಯಾಂಗೋ ಪಚ್ಚ. ಆಮೇಲೆ ಒಂದಿನ ಯಾರೋ ಸಂಬಡಿ ಪಾಯಿಂಟೆಡ್ ಔಟ್, ಅದೇ ಕಿಚ್ಚ ಆ್ಯಂಡ್ ಪಚ್ಚ ಆಗಿಬಿಟ್ಟಿದೆ ನಿಮ್ಮ ಮನೇಲಿ ಹೆಸರು. ಅಯ್ಯೋ ಹೌದಲ್ಲ, ವಿ ಡಿಡ್ಂಟ್ ರಿಯಲೈಸ್ ಇಟ್ ಓನ್ಲಿ, ಅದು ನಮ್ಮ ತಲೆಗೆ ಬರಲೇ ಇಲ್ಲ ಹೆಸರು. ಓಕೆ ನೈಸ್. ಸೊ ಇನ್ನು ಮುಂದೆ ಅವನು ನಿಂತರೆ ನಾಳೆ ಪಚ್ಚಾಗೆ ಗುರ್ತಿಸ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಸೂಪರ್. ಸರಿ, ನಮ್ಮ ಪ್ರಿಯಾ ಮ್ಯಾಮು ಸುದೀಪ್ ಸರ್ಗೆ ಯಾವಾಗ ನಿರ್ಮಾಣ ಮಾಡೋದು? ಆಗಲ್ಲಪ್ಪ, ಈ ಸ್ಟಾರ್ಸ್ ಎಲ್ಲ ಬೇಡ ನಮಗೆ. ಸ್ಟಾರ್ ಮೇಕರ್ ಆಗ್ತೀರಾ? ಹೌದು, ಅಫ್ಕೋರ್ಸ್. ನಾನು ಹೇಳ್ದಂಗೆ ಎಲ್ಲ ಹೊಸ ಟ್ಯಾಲೆಂಟ್ಸಿಗೆ ಅವಕಾಶ ಮಾಡಿಕೊಡು. ಅದರಲ್ಲಿ ಸುದೀಪ್ ಅವರು ಇದ್ದರೆ ಸಂತೋಷನೇ ನಮ್ಗೆ. ಅಫ್ಕೋರ್ಸ್ ಇಟ್ಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಬಟ್ ಹಾಗಂತ ಅವ್ರದ್ದೇ ಕಿಚ್ಚ ಕ್ರಿಯೇಷನ್ಸ್ ಇದೆ, ಅದನ್ನು ನಾನೇ ನೋಡ್ತಾ ಇದ್ದೀನಿ. ಸೊ ಇಟ್ ಡಸಂಟ್ ಮೇಕ್. ಸೊ ಇದು ಸುಪ್ರಿಯಾನ್ವಿದು ಉದ್ದೇಶ ಅದೇ ಥರ ಇಟ್ಕೊಂಡು ವಿ ಕ್ಯಾನ್ ಡೂ ವಿತ್ ಕಿಚ್ಚ ಕ್ರಿಯೇಷನ್ಸ್ ಆಲ್ಸೋ. ಓಕೆ, ಸುದೀಪ್ ಸರ್ 4 ಸಿನಿಮಾನ ಒಟ್ಟೊಟ್ಟಿಗೆ ಡೈರೆಕ್ಟ್ ಮಾಡ್ತಾರೆ, ಜೊತೆಗೆ ಆ್ಯಕ್ಟ್ ಮಾಡ್ತಿದ್ದಾರೆ. ದೊಡ್ಡ ನಾಯಕಿಯರ ಹೆಸರು ಕೇಳಿ ಬರ್ತಾಯಿದೆ. ಅಫ್ಕೋರ್ಸ್ ಸುದೀಪ್ ಸರ್ ದೊಡ್ಡ ಹೀರೋ ಆಗಿರೋದ್ರಿಂದ ದೊಡ್ಡ ನಾಯಕಿಯರವ್ರ ಜೊತೆಗೆ ಬೇಕು. ಅದು ಆ ಬಗ್ಗೆ ವಿಷಯ ನಿಮ್ಗೆ ಕಿವಿ ಬಿತ್ತಾ ಮ್ಯಾಮ್? 4 ಸಿನಿಮಾ ಒಟ್ಟೊಟ್ಟಿಗೆ ಡೈರೆಕ್ಟ್ ಮಾಡ್ತಿರೋದು, ಏನು ಹೇಳ್ತೀರಾ? ಬೀಳ್ಬೇಕು, ನಾನೇ ಇದ್ದೀನಲ್ಲ ಮನೆಯಲ್ಲಿ. ಹೌದು, ಮಾಡ್ತಾ ಇದ್ದಾರೆ. ನೀವು ಇನ್ನೂ ತುಂಬ ಅರ್ಲಿ ಸ್ಟೇಜು ಅನ್ಬೋದೇನೋ ಅಂತ. ಹೌದು, ಇಟ್ಸ್ ಟು ಅರ್ಲಿ ಟು ಟಾಕ್ ಅಬೌಟ್. ನಾನೇ ಹೇಳ್ಕೊಟ್ಬಿಟ್ಟೆ ನೋಡಿ. 4 ಇದ್ದಾವೆ, ಬಟ್ ಸದ್ಯದಲ್ಲಿ ಅನೌನ್ಸ್ ಮಾಡ್ತಾರೆ ಅವರು. ಓಕೆ, 4 ಒಟ್ಟಿಗೆ ಅನೌನ್ಸ್ ಮಾಡೋ ಪ್ಲ್ಯಾನ್ ಇದೆಯಾ? ಇಲ್ಲ, ಆ್ಯಸ್ ಇನ್ ವೆನ್ ವಿಚ್ ಎವರ್ ಇಸ್ ರೆಡಿ ಫಸ್ಟ್ ಹಿ ವಿಲ್. ಮಾಣಿಕ್ಯ ಆದಮೇಲೆ 10-12 ವರ್ಷ ಆದಮೇಲೆ ಡೈರೆಕ್ಷನ್ ಕೂಡ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ, ಅವ್ರದ್ದೇ ಸ್ಟೋರಿ ಅದು. ಐ ಆಮ್ ವೆರಿ ಈಗಲಿ ವೇಟಿಂಗ್ ಫಾರ್ ಇಟ್. ತುಂಬ ಅದ್ಭುತವಾದ ಒಂದು ಸ್ಟೋರಿ, ಅವ್ರದ್ದೇ ಸ್ಟೋರಿ. ಸೂಪರ್. ಹೀರೋಯಿನ್ ಅದು ನಿಜನ ಹೆಸರು ಕೇಳಿ ಬರ್ತಾ ಇರೋದು? ಸಂಬಂಧ ಗೊತ್ತಿಲ್ಲ ನೋಡಿ, ನನಗೆ ಅವ್ರು ಹೇಳಲೇ ಇಲ್ಲ ಯಾರು. ಇಲ್ಲ, ನಥಿಂಗ್ ಇಸ್ ಫೈನಲೈಸ್ಡ್. ಓಕೆ ಮ್ಯಾಮ್, ಕೊನೆಯದಾಗಿ ಅಂತಲ್ಲ, ತುಂಬ ಕಂಟಿನ್ಯೂ ಮಾಡೋಣ. ಸಕ್ಸಸ್ ಪಾರ್ಟಿಲಿ ಮತ್ತೆ ಸಿಗೋಣ ಖಂಡಿತವಾಗ್ಲೂ. ನೀವು ಫಿಲಮ್ ನೋಡಿ ಆಮೇಲೆ ಹೇಳಿ ನನಗೆ ಏನು ಅನಿಸ್ತು. ಏನು ಹೇಳ್ತೀರಾ ಮ್ಯಾಮ್? ಸುದೀಪ್ ಸರ್ಗೆ ಒಂದು ದೊಡ್ಡ ಹ್ಯೂಜ್ ಫ್ಯಾನ್ ಬಳಗ ಇದೆ. ಅವರ ಒಂದು ಎರಾ ನೆಕ್ಸ್ಟು ಆ ಯುಗ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದನ್ನು ಕುಡಿ ಅನ್ನೋ ರೀತಿಯಲ್ಲಿ ಮ್ಯಾಂಗೋ ಪಚ್ಚ ಸಿನಿಮಾ ಬರ್ತಿದೆ, ಇನ್ನು ಇವರು ಸಂಚಿತ್ ಅವರು ಬರ್ತಿದ್ದಾರೆ ಅಂದಾಗ ಜನಕ್ಕೆ ಒಂದು ರೀತಿ ಎಕ್ಸೈಟ್ಮೆಂಟ್ ಇರುತ್ತೆ, ಆ ಕುತೂಹಲ ಇರುತ್ತೆ. ನೀವು ಏನು ಹೇಳ್ತೀರಾ? ಅಯ್ಯೋ, ಫಸ್ಟ್ ಎಲ್ಲರಿಗೂ ಒಂದು ದೊಡ್ಡ ಧನ್ಯವಾದಗಳು. ಸುದೀಪ್ ಅವ್ರನ್ನ ಇಷ್ಟು ವರ್ಷ ಪ್ರೀತಿ ಮಾಡಿ, ಇಷ್ಟು ಅವ್ರನ್ನ ಸಪೋರ್ಟ್ ಮಾಡಿ, ನಮ್ಮೆಲ್ಲರಿಗೂ ಅದೇ ಥರ ಪ್ರೀತಿ ಮಾಡಿದ್ದೀರಾ. ಅದೇ ಥರ ನಮ್ಮ ಸಂಚಿತನ್ನು ವೆಲ್ಕಮ್ ಮಾಡಿ, ನಿಮ್ಮನ್ನು ಅವ್ನು ಡಿಸಪಾಯಿಂಟ್ ಮಾಡಲ್ಲ. ನೀವು ಅವನು ಮನೋರಂಜಿಸ್ತಾನೆ ನಿಮ್ಮನ್ನು. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದನ್ನು ಅವ್ನು ಮೀರ್ತಾನೆ ಅಂತ ನಂಗೊಂದು ಭರವಸೆ. ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇರಲಿ ಅವನಿಗೆ, ಅಷ್ಟೇ ನಾವು ಕೇಳ್ಕೊತೀವಿ. Superb, madam. Thank you so much for your time, ma'am. Thank you so much. Bharti. Nice talking to you. Thank you. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.